ಸೆಕ್ಷನ್ 309 CRPC ಸುಧನ್ವ ಅವರೇ. ಅಲ್ಲ ಇವನ್ನೆಲ್ಲ ಏನ್ ಕೇಳಕ್ ಪ್ರಯತ್ನ ಪಟ್ಟೆ ಅಂದ್ರೆ ಎಲ್ಲೋ ಪ್ರಾಸಿಕ್ಯೂಷನ್ ಕರ್ತವ್ಯ ಏನು ಅಂದ್ರೆ ಪ್ರಾಸಿಕ್ಯೂಷನ್ ಕರ್ತವ್ಯ ಆರೋಪಿಗೆ ಇದರಲ್ಲಿ ಏನು ತಪ್ಪಿಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳುವಂತ ಕರ್ತವ್ಯ ಕೂಡ ಇರುತ್ತೆ. ಇವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋದಲ್ಲ, ಅಲ್ಲಿ ಸತ್ಯ ಏನು ಅನ್ನೋದು ಆಚೆ ಬರಬೇಕು. ಆ ಸತ್ಯ ಯಾರಿಗೂ ಬೇಕಾಗಿಲ್ಲ. ಇವಾಗ ಇದೇ ಕೇಸಲ್ಲಿ ನಾನು ಒಂದು ಎಕ್ಸಾಂಪಲ್, ಮೃತ ಯಾರೋ ಸೆಲೆಬ್ರಿಟಿಗಳು A1 and A2 ಇಲ್ದಿರ ಬೇರೆ ಆರೋಪಿಗಳು ಇದ್ದಿದ್ರೆ ಈ ಕೇಸನ್ನ ನೋಡೋ ದೃಷ್ಟಿನೇ ಬೇರೆ ಇರೋದು. ಅದ್ಯಾಕೆ ತಪ್ಪಲ್ವಾ ಅದು? ಸತ್ತಿರೋನು ಅವನೇ, ಅದೇ ಜೀವ. ಆರೋಪಿ ಯಾರೋ ಒಬ್ಬ ಸೆಲೆಬ್ರಿಟಿ ಅನ್ನೋ ಮಾತ್ರಕ್ಕೆ ಈ ರೀತಿ ಒಂದು ಕನ್ವಿಕ್ಷನ್ ಕೊಡಿಸ್ಲೇಬೇಕು ಅನ್ನೋದು ಯಾವ ಎಕ್ಸ್ಟ್ರೀಮ್ಗೆ ಹೋಗೋದು, ಯಾವ್ದು ಎವಿಡೆನ್ಸ್ ಗಳನ್ನ ಪ್ಲಾಂಟ್ ಮಾಡೋದು ನಮ್ಮದು ಒಂದು ಸೀರಿಯಸ್ ಅಬ್ಜೆಕ್ಷನ್. ಅದಕ್ಕಿರೋದಷ್ಟೇ. ಕೇಸ್ ಫೇರ್ ಆಗಿ ನಡೆಸಲಿ, ಕನ್ವಿಕ್ಷನ್ ತಗೊಂಡ್ಲಿ, ನಮ್ಗೇನು ತೊಂದರೆ ಇಲ್ಲ ಅದ್ರ ಬಗ್ಗೆ. ಈಗ ಸೆಕ್ಷನ್ 309 CRPC ಸ್ಪೀಡಿ ಟ್ರಯಲ್ ನೀವು ಯಾರು ಯಾಕೆ ಮನವಿ ಮಾಡ್ತಾ ಇಲ್ಲ, ಬೇಗ ಇದು ವಿಚಾರಣೆ ಆಗ್ಬೇಕು ಅಂತ ಹೇಳಿ? ಸರ್ 309 ಈ ಕೇಸ್ ಒಂದಕ್ಕಲ್ಲ ಇರೋದು, ಪ್ರತಿ ಕೇಸ್ಗೂ 309 ಇದೆ. ಡೇ ಟು ಡೇ ಆಗ್ಬಿಡ್ಬೇಕು ಅಂತ. ಡೇ ಟು ಡೇ ಆಗ್ಬಿಟ್ರೆ ಪ್ರಾಸಿಕ್ಯೂಟರ್ ಇವರು ಯಾರು ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇರ್ಬಿಡಬೇಕು ಡೇ ಟು ಡೇ. ಯಾಕೆಂದ್ರೆ ಅಷ್ಟೊಂದು ಬ್ಯಾಕ್ಲಾಗ್ಸ್ ಇದೆ. ನಾನು ಅದಕ್ಕೆ ಇದ್ರಲ್ಲಿ ಈ ವಾದ ಸ್ಟಾರ್ಟ್ ಮಾಡ್ತಾ ನಾನು ಹೇಳಿದ್ದ ಅದೇ, 10 ಲಕ್ಷ ಜನಸಂಖ್ಯೆಗೆ 22 ಜಡ್ಜಸ್ ಇದಾರೆ. ಇದು ಆಗಲ್ಲ. ಇದು ನೀವು ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಅಲ್ಲೆಲ್ಲ ಅಷ್ಟು ಬೇಗ ಆಗತ್ತೆ ಅಂದ್ರೆ 176 ಜನ ಇದಾರೆ 10 ಲಕ್ಷ ಜನಕ್ಕೆ. ನಮ್ದು ರೆಕಮೆಂಡೇಶನ್ ಮಿನಿಮಮ್ 50 ಇರ್ಬೇಕು ಅಂತ, ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ. ಪ್ರಾಬ್ಲಮ್ ಇರೋದಲ್ಲಿ ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಇವಾಗ ಲೋಕೇಶ್ವರ್ ಸರ್ ಹೇಳ್ದಂಗೆ ಅವರೇ ಆಲ್ರೆಡಿ ಪ್ರತಿ ಜಡ್ಜು ಡಬಲ್ ವರ್ಕ್ ಮಾಡ್ತಾ ಇದಾರೆ. ಇವಾಗ ಕೋರ್ಟ್ ಬೇರೆ ವೇಕೆಂಟ್, ಇದು 4 ಪಟ್ಟು ಕೆಲಸ ಆಯ್ತು. ಬೇರೆ ಕೇಸಸ್ ಇದಾವೆ, ಬೇರೆವು ಜೀವಗಳೇ ಅಲ್ವಾ. ಕರೆಕ್ಟ್. ಬೇರೆ ಆರೋಪಿಗಳು ಅವ್ರಿಗೆ ಅವ್ರದ್ದು ಲಿಬರ್ಟಿ ಇದೆ, ಅವ್ರದ್ದು ಜೀವನ ಇದೆ, ಅವರು ಕೇಸಿಂದ ಬೇಗ ಮುಗಿಸ್ಕೋಬೇಕು ಅನ್ನೋದೇ ಇರುತ್ತೆ. ಎಲ್ಲಾ ಆರೋಪಿಗಳಿಗೂ ಮೂಲವಾಗಿ ಯಾರು ಡ್ರ್ಯಾಗ್ ಮಾಡ್ಬೇಕು ಅನ್ನೋದಿರಲ್ಲ. ಆರೋಪಿ ಆಗ್ಲಿ, ಆರೋಪಿ ಪರ ವಕೀಲರಾಗ್ಲಿ, ಕೇಸ್ ಬೇಗ ಮುಗಿಸ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ವಾಸ್ತವ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಯಾಕೆಂದ್ರೆ 2 ಕಾಲು 2 ಕೈ ಅಲ್ವಾ ಮನುಷ್ಯಂಗೆ. ಅದರಲ್ಲಿ ಲಿಮಿಟೇಷನ್ ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ನಿಮ್ಗೆ ದಿಸ್ ಇಸ್ ದಿ ಹಾರ್ಡ್ ರಿಯಾಲಿಟಿ. ನಾನು ಹೇಳ್ತೀನಿ. ಅರ್ಥ ಆಯ್ತು. ಥ್ಯಾಂಕ್ ಯು ಸುಧನ್ವ ಅವರೇ. ನಮಗೂ ಕೂಡ ಬೇಗ ಮುಗಿಲಿ, ಡೇ ಟು ಡೇ ಮಾಡ್ಲಿ, 309 ಇರ್ಲಿ. ಒನ್ಸ್ ಎವಿಡೆನ್ಸ್ ಸ್ಟಾರ್ಟ್ ಆದ್ಮೇಲೆ ಡೇ ಟು ಡೇ ಹೋಗ್ಬೇಕು ಅಂತ. ಇದು ಡೇ ಟು ಡೇ ಹೋಯ್ತು ಅಂದ್ರೆ ಇನ್ನೂ 100 ಕೇಸು ಆ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದು, ಅದ್ರ ಗತಿ ಏನು? ಎಲ್ಲದಕ್ಕೂ ಸಮವಾಗಿ ಹಂಚ್ಬೇಕಲ್ಲ. ಅವರು ಅದೇ ತರ ನಾಳೆ ಹೈಕೋರ್ಟ್ಗೆ ಮತ್ತೊಂದು ತಕರಾರು ಹಾಕ್ತಾರೆ, ಆ ಕೇಸನ್ ಮಾತ್ರ ಸ್ಪೆಷಲ್ ಕನ್ಸಿಡರೇಷನ್ ಮಾಡ್ತಾರೆ, ನಮ್ದನ್ನ ವಾರಕ್ಕೆ ಒಂದಿನಾನು ಡೇಟ್ ಕೊಡಲ್ಲ, ಅವ್ರದ್ದು ಡೈಲಿ ಕೊಡ್ತಾರೆ ಅಂತ, ಈ ರೀತಿ ಪ್ರಶ್ನೆ ಆಗುತ್ತೆ. ಫೈನ್. ಥ್ಯಾಂಕ್ ಯು ಸುಧನ್ವ ಅವರೇ, ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಥ್ಯಾಂಕ್ ಯು ಪ್ರಣೀಂದ್ರ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಇಲ್ಲೇನಾಗ್ತಿದ್ರೆ ಈ ಕೇಸ್ ಆಗಲಿ ಇನ್ನೊಂದು ಕೇಸ್ ಆಗಲಿ, ಇವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತಾ, ಇಮ್ಮಿಡಿಯೇಟ್ ಅವ್ರಿಗೆ ಶಿಕ್ಷೆ ಶುರು ಮಾಡಿಬಿಡಿ. ಅದರಲ್ಲೇನಾಗ್ಬಿಡುತ್ತೆ, ಎಷ್ಟು ದಿನಗಳ ಕಾಲ ಇವರು ಜೈಲಲ್ಲಿ ಇದ್ದರು ಅಂತ ಹೇಳಿ ಅದನ್ನು ಕಟ್ ಮಾಡ್ತಾರೆ, ಅದನ್ನು ಮುರ್ಕೊಳ್ತಾರೆ. ಈಗ ಒಂದು 7 ವರ್ಷ ಶಿಕ್ಷೆ ಆಯಿತು ಅಂತ ಅಂದ್ಕೊಳ್ಳಿ, 3 ವರ್ಷ ಜೈಲಲ್ಲಿದ್ದರೆ ಇನ್ನು 4 ವರ್ಷ ನೀನು ಇದ್ಬಿಡಪ್ಪ, ಸಂಜಯ್ ದತ್ಗೆ ಆಯ್ತಲ್ಲ ಆ ಥರ ಕತೆ, ಈ 4 ವರ್ಷ ಕಂಪ್ಲೀಟ್ ಮಾಡಿಬಿಡು. ಅದರಲ್ಲಿ ಪೆರೋಲ್ ತೊಗೊಳ್ಳೋದು, ಅದು ಇದು, ಜೈಲಿಂದ ಆಚೆ ಬರೋದು, ಕೆಲಸ ಇತ್ತು, ಅಮ್ಮನಿಗೂ ಹುಷಾರಿಲ್ಲ, ಹೆಂಡತಿಗೂ ಹುಷಾರಿಲ್ಲ, ಇದಿದ್ದದ್ದೇ ವಿಚಾರ. ಅಕಸ್ಮಾತ್ ಇಲ್ಲಿ ಲಾಯರ್ಗಳೇನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಕಸ್ಮಾತ್ ಇವ್ರು ನಿರ್ದೋಷಿ ಅಂತ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ, ಇನ್ನು 4 ತಿಂಗಳು ಕಳೆದ್ರೆ ರೇಣುಕಾಸ್ವಾಮಿ ಮರ್ಡರ್ ಆಗಿ 2 ವರ್ಷ ಆಗಿಬಿಡುತ್ತೆ. ಈ 2 ವರ್ಷವನ್ನು ಇವರಿಗೆ ಕಟ್ಟಿಕೊಡುವವರು ಯಾರು? ಅವ್ರಿಗಾಗಿರ್ತಕ್ಕಂಥ ಭಾವನಾತ್ಮಕ ನಷ್ಟ, ಆರ್ಥಿಕ ನಷ್ಟ, ಸಾಮಾಜಿಕ ಅಪವಾದ, ಅಪಮಾನ, ಅವಮಾನ, ಬೇಸರ, ಜಿಗುಪ್ಸೆ, ಸರಿಯಾದಂಥ ಆಹಾರ ಇಲ್ಲ ಅನ್ನೋದು, ಸರಿಯಾದಂಥ ನನಗೊಂದು ಸೌಲಭ್ಯಗಳು ಕೊಡಲಿಲ್ಲ ಅನ್ನೋದು, ಇದಕ್ಕೆ ಯಾರನ್ನು ಜವಾಬ್ದಾರಿಯಾಗಿ ಮಾಡೋಣ? ಹಾಗಂದ ಮಾತ್ರಕ್ಕೆ ಕೋರ್ಟ್ಗಳು ಇಂಟೆನ್ಷನ್ ಇಟ್ಕೊಂಡು ಇಲ್ಲೇನೋ ಮಾಡ್ತೇವೆ ಅನ್ನೋ ಕನ್ಕ್ಲೂಷನ್ ನಾವು ಯಾರು ಬರಬಾರದು. ಇಲ್ಲೇನಾಗಿದೆ, ಸುಧನ್ವ ಅವರು ಹೇಳುವ ರೀತಿಯಲ್ಲಿ 10 ಲಕ್ಷ ಜನರಿಗೆ 22 ಜನ ಜಡ್ಜ್ಗಳು ನಮ್ಮಲ್ಲಿರೋದು. ಯುರೋಪಿಯನ್ ಯೂನಿಯನ್ ಕಥೆ ಬಂದಾಗ ಇದೇ 10 ಲಕ್ಷ ಜನಕ್ಕೆ 176 ಜನ ನ್ಯಾಯಾಧೀಶರಿರ್ತಾರೆ. ನ್ಯಾಯಾಧೀಶರು ನ್ಯಾಯಸ್ಥಾನದಲ್ಲಿ ಇರುವಂಥವ್ರಾದರೂ ಕೂಡ ಅವರು ನಮ್ಮಂತೆ ಮನುಷ್ಯರೇ ಅಲ್ವೇ, ಎಷ್ಟು ಕೇಸ್ಗಳು ಹ್ಯಾಂಡಲ್ ಮಾಡಬಲ್ಲರು? ಸೊ ಇಂಥ ವಿಚಾರಗಳು ಆದಷ್ಟು ಬೇಗ ಹೆಚ್ಚಿನ ನ್ಯಾಯಾಧೀಶರ ನೇಮಕವಾಗಲಿ. ನಾಟ್ ಓನ್ಲಿ ಫಾರ್ ದರ್ಶನ್ ಕೇಸ್ ಹೈಲೈಟ್ ಆಗಿದೆ, ಒಬ್ಬ ಸೆಲೆಬ್ರಿಟಿ ಇದ್ದಾರೆ, ಮನುಷ್ಯ, ಸಿನಿಮಾ ನಟ ಅನ್ನೋ ಕಾರಣಕ್ಕೆ ಅದು ಹೈಲೈಟ್ ಆಗಿರಬಹುದು. ಅನೇಕ ಮರ್ಡರ್ ಕೇಸ್ಗಳಿರಬಹುದು, ಮರ್ಡರ್ ಮಾಡಿರೋರನ್ನು ಕರ್ಕೊಂಡು ಬಂದು ಕೂರಿಸಿರಬಹುದು, ನಿರಪರಾಧಿಗಳನ್ನು ಕೂರಿಸಿರಬಹುದು. ಇತ್ಯರ್ಥ ಆಗಬೇಕು ಅಂದಾಗ ಈ ಜುಡಿಷಿಯರಿ ಸಿಸ್ಟಮಲ್ಲಿ ಮತ್ತಷ್ಟು ನ್ಯಾಯಾಧೀಶರ ನೇಮಕವಾಗಿ, ಅದರಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ವಾ ಖುಲಾಸೆ ಆಗಲಿ. ವಿನಾಕಾರಣ ಹೇಳುತ್ತಲ್ಲ ನ್ಯಾಯಾಲಯ, ನಮ್ಮ ಇಡೀ ನ್ಯಾಯ ವ್ಯವಸ್ಥೆ ಹೇಳೋದೇನು,
100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ಇಂಥ ಕೇಸ್ಗಳ ವಿಚಾರದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಗಳು ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.